ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಬ್ಲಾಸ್ಟ್ನಿಂದ ಕಾಲು ಕಳೆದುಕೊಂಡು ನೋವಿನಿಂದ ಬಳಲುತ್ತಿದ್ದ ಯೆಮೆನ್ ದೇಶದ ಯುವಕನಿಗೆ ಮೊದಲ ಬಾರಿಗೆ ನ್ಯೂರೋಮಾಡ್ಯುಲೇಷನ್ ಯಶಸ್ವಿ ಶಸ್ತ್ರಚಿಕಿತ್ಸೆ. ಯೆಮೆನ್ ದೇಶದಲ್ಲಿ ಸಂಭವಿಸಿದ ಬಾಂಬ್ ಬ್ಲಾಸ್ಟ್ನಿಂದ ತನ್ನ ಬಲಗಾಲನ್ನ ಸಂಪೂರ್ಣವಾಗಿ ಕಳೆದುಕೊಂಡರೂ ಆ ಕಾಲಿನಿಂದ ಬಳಲುತ್ತಿದ್ದ ಫ್ಯಾಂಟಮ್ ಲಿಂಬ್ ಎಂಬ ನೋವಿನಿಂದ ಬಳಲುತ್ತಿದ್ದ 22 ವರ್ಷದ ಯುವಕನಿಗೆ ಫೋರ್ಟಿಸ್ ಆಸ್ಪತ್ರೆ ಶಸ್ತ್ರಚಿಕಿತ್ಸೆಯ ಮೂಲಕ ನ್ಯೂರೋಮಾ ವಿಧಾನದ ಮೂಲಕ ಫೋರ್ಟಿಸ್ ಆಸ್ಪತ್ರೆಯ ನರಶಾಸ್ತ್ರ ಚಿಕಿತ್ಸಾ ವಿಭಾಗದ ಹೆಚ್ಚುವರಿ ನಿರ್ದೇಶಕರಾದ ಡಾಕ್ಟರ್ ರಘುರಾಮ್ ಜಿ ಅವರ ತಂಡ ಈ ಶಸ್ತ್ರಚಿಕಿತ್ಸೆಯನ್ನ ನಡೆಸಿ ಕಾಲು ಮತ್ತೆ ಬರುವಂತೆ ಮಾಡಿದ್ದಾರೆ. ಈ ಕುರಿತು ಅವರು ಮಾತನಾಡಿದರು. 2 ವರ್ಷಗಳ ಹಿಂದೆ ಸಂಭವಿಸಿದ ಯೆಮೆನ್ ದೇಶದಲ್ಲಿ ಸಂಭವಿಸಿದ ಬಾಂಬ್ ಬ್ಲಾಸ್ಟ್ನಿಂದ 22 ವರ್ಷದ ಯಾಸಿರ್ ಎಂಬ ಯುವಕನ ತನ್ನ ಬಲಗಾಲನ್ನ ಕಳೆದುಕೊಂಡಿದ್ದ. ಅವನ ಬಲಗಾಲ ಹೋದ ಬಳಿಕವೂ ತಾಂಡಾದ ಭಾಗದಲ್ಲಿ ಫ್ಯಾಂಟಮ್ ಲಿಂಬ್ ತುಂಬಾ ನೋವಿನಿಂದ ಬಳಲುತ್ತಿದ್ದ. ಈಗ ನ್ಯೂರೋಮಾಡ್ಯುಲೇಷನ್ ಶಸ್ತ್ರಚಿಕಿತ್ಸೆಯನ್ನ ಮಾಡಿ ಈ ಹುಡುಗರಿಗೆ ಕಾಲು ಬರುವಂತೆ ಮಾಡಿದ್ದಾರೆ. ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.